ಡೈರಿ ಫಾರಂ ಮೈಸೂರು, ರೆಡ್ಡಿ ಆನೇಕಲ್ ಬೆಂಗಳೂರು, ಬೆಂಗಳೂರು. ಕೌಂಟರ್ ಇರೋದು ನೋಡು. ಎರಡನೇದು ಈ ಕಡೆ ಒಟ್ಟು 15 ಕೌಂಟರ್ಗಳನ್ನ ಸಿದ್ಧಪಡಿಸಲಾಗಿದ್ದು ನಿನ್ನೆ ಸ್ಥಳಾಭಾವದಿಂದ ಹೊರಗೆ ಅವಕಾಶ ಮಾಡಿಕೊಡಲಾಗಿತ್ತು. ಈ ದಿನ 1 ರಿಂದ 15 ಕೌಂಟರ್ಗಳನ್ನು ಈ ಆವರಣದಲ್ಲೇ ಸಿದ್ಧಪಡಿಸಲಾಗಿದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಕೌಂಟರ್ ನಲ್ಲಿ ಹಾಜರಿರಬೇಕಾಗಿ ನಮ್ಮ ಹಸುವಿನ ಮಾಲೀಕರಿಗೆ ಹಾಗೂ ಹಾಲು ಕರೆಯವರಿಗೆ ಸೂಚಿಸಲಾಗಿದೆ. ಹಲೋ, ಇಲಾಖೆಯ ಸಿಬ್ಬಂದಿಯವರು ಪ್ರತಿ ಕೌಂಟರ್ಗೂ ಒಬ್ಬರಂತೆ ನಿಲ್ಬೇಕು. ಕೌಂಟರ್ ನಂಬರ್ 1 ಪುಟ್ಟರಾಜು, ಕೌಂಟರ್ ನಂಬರ್ ಆಲ್ಕರಿಯರು ಒಳಗಡೆ ಹೋಗಿ ಕೌಂಟರ್ ಹತ್ರ. ಈಗ ಸಮಯ ಸರಿಯಾಗಿ 6:30 ಎಲ್ಲರೂ ಹಾಲು ಕರ್ಲಿಕ್ಕೆ ಪ್ರಾರಂಭಿಸಿ. ಸ್ಟಾರ್ಟ್. ಕರೆಯನ್ನ ನೀಡಲಾಗಿದೆ, ಹಾಲು ಕರೆಯುವುದನ್ನು ಆರಂಭಿಸಬಹುದು. ನಮ್ಮ ಇಲಾಖೆಯ ಈ ದರ್ಜೆಯ ಸಿಬ್ಬಂದಿಗಳು ಇಲ್ಲಿ ಕೌಂಟರ್ ಬಳಿ ಬಂದು ಇಲ್ಲಿ ಇರುವಂತಹ ಎಲ್ಲ ಹುಲ್ಲನ್ನ ಕ್ಲೀನ್ ಮಾಡಬೇಕಾಗಿ ತಮ್ಮಲ್ಲಿ ಸೂಚಿಸಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಗೋಪಾಲಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾಗಭೂಷಣ್ ಸರ್ಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೇನೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರಾದ ಶ್ರೀಯುತ ಗೋಪಿ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತ ಚಾಮರಾಜನಗರ ಜಿಲ್ಲೆಯ ಉಪನಿರ್ದೇಶಕರಾದ ಡಾಕ್ಟರ್ ಮಂಜುನಾಥ್ ಸರ್ ಆಗಮಿಸಿದ್ದಾರೆ. ಅವರಿಗೆ ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ರೈತ ಮಿತ್ರ ಸಮಿತಿಯಡಿಯಲ್ಲಿ ರಾಜ್ಯ ಮಟ್ಟದ ಹಾಲು ಕರೆಯುವ ಸ್ಪರ್ಧೆ 26 ಮತ್ತು 27 2 ದಿನ ಆಯೋಜನೆಯಾಗಿದೆ. ನಿನ್ನೆ ಈ ಒಂದು ಹಾಲು ಕರೆಯುವ ಸ್ಪರ್ಧೆಯಲ್ಲಿ ರಾಜ್ಯದ ಹಲವು ಭಾಗಗಳಿಂದ 15 ಪ್ರಾರಂಭಿಕ ದಿನವಾಗಿದ್ದು ಅದರ ಟ್ರಯಲ್ ಎಂದು ಪರಿಗಣಿಸಲಾಗಿದೆ. ಇಂದು ಈ ಒಂದು ಸ್ಪರ್ಧೆಯ ಅಂತಿಮ ದಿನವಾಗಿರುತ್ತದೆ. ಈ ಒಂದು ಸ್ಪರ್ಧೆಯಲ್ಲಿ 2 ಪಾಳಿಗಳಲ್ಲಿ ಹಾಲನ್ನ ಕರೆಯಲಾಗುತ್ತದೆ.
ಫಾರ್ಮ್ ಮಾಡಿ ಕೌಂಟರ್ ನಂಬರ್ 15ರಿಂದ ಮಾಪಕ ಯಂತ್ರದ ಹತ್ರ ಒಬ್ಬೊಬ್ಬರಾಗಿ ಬರಬೇಕಾಗುತ್ತೆ. ಗೋಪಾಲಕರು ಮತ್ತು ಇಲಾಖೆಯ ಇತರ ಅಧಿಕಾರಿಗಳು ಗೋಪಿನಾಥ್ ಅವರು ಬೆಂಗಳೂರು ನಾವು ಕರೆದಿರ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ನಿಧಾನವಾಗಿ ವೇದಿಕೆಯ ಮುಂಭಾಗದಲ್ಲಿರುವ ಮಾಪಕ ಯಂತ್ರದ ಹತ್ರ ಬರಬೇಕು. ಶೇಖರ ಅವರು ಮಂಡಿ ಮೇಲ ಕೈ ಎತ್ತಿ ದಯವಿಟ್ಟು ಬನ್ನಿ ಬೇಗ. ಬಸವಣ್ಣ ಸುಣ್ಣದಕೆರೆ ದಯವಿಟ್ಟು ಮೀಡಿಯಾದವರು ಸ್ವಲ್ಪ ದಯವಿಟ್ಟು ಸಹಕರಿಸಬೇಕು. ಹಾಲು ಅಲ್ಲಿ ಅಳತೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಚೆಲ್ಲಿದ್ರು ಕೂಡ ವ್ಯತ್ಯಾಸ ಆಗುತ್ತೆ. ಆದ್ದರಿಂದ ಅಲ್ಲಿ ಗಡಿಬಿಡಿ ಮಾಡತಕ್ಕಂಥದ್ದಲ್ಲ. ದಯವಿಟ್ಟು ಯಾರು ಗಲಾಟೆ ಮಾಡ್ತಕ್ಕಂಥದ್ದಲ್ಲ. ದಯವಿಟ್ಟು ಸಹಕರಿಸಿ. ಎಲ್ರಿಗೂ ಸ್ಥಳಾವಕಾಶ ಇದೆ. ದಯವಿಟ್ಟು ದೂರ ನಿಂತು ಎಲ್ರಿಗೂ ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ಸಾರ್ವಜನಿಕರು ಇನ್ನೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ತುಂಬಾ ಉತ್ಸುಕರಾಗಿದ್ದಾರೆ. ಆದ್ದರಿಂದ ದಯವಿಟ್ಟು ಇಲಾಖೆಯ ಸಿಬ್ಬಂದಿಗಳು ಹಾಗೂ ಮಾಧ್ಯಮದವರು ನಾವು ಕೂಡ ಅವರಿಗೆ ಅವಕಾಶ ಮಾಡಿಕೊಡೋಣ. ಈಗ ಲಕ್ಷ್ಮಣ್ ಹಳೇಬಂಡಿ ಬೇಗೂರು ಇವರ ಹಾಲನ್ನ ತೂಕದ ಯಂತ್ರಕ್ಕೆ ಹಾಕಲಾಗುತ್ತಿದೆ. ದಯಮಾಡಿ ಸಾರ್ವಜನಿಕರಿಗೆ ಕಾಣೋಕೆ ಅವಕಾಶ ಮಾಡಿಕೊಡಿ. ಸ್ವಲ್ಪ ಚಂದ್ರು ರಾಜೇಶ್ ಹಿಂದಕ್ಕೆ ಹೋಗಿ. ಡಾಕ್ಟರ್ ರಾಜೇಶ್ ಸ್ವಲ್ಪ ಹಿಂದಕ್ಕೆ ಹೋಗಿ. ಅಲ್ಲ ಸ್ವಲ್ಪ ಹಿಂದಕ್ಕೆ ಬನ್ನಿ. ಹಿಂದಕ್ಕೆ ಬನ್ನಿ. ಒಂದು ನಿಮಿಷ ಕಾಣೋಕೆ ಆಯ್ತು ಆಯ್ತು. ಸ್ವಲ್ಪ ಹಿಂದೆ ಬನ್ನಿ. ಅವರು ಸಾರ್ವಜನಿಕರ ಕಾಣಿ. ಲಕ್ಷ್ಮಣ್ ಹಳೇಬಂಡಿ ಬೇಗೂರು ಇವರ ಹಸುವಿನ ಹಾಲಿನ ಪ್ರಮಾಣ 14 kg. ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟುವ ಮುಖಾಂತರ ನಮ್ಮ ರೈತರ ಬಂಧುಗಳನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇನೆ. ನೆಕ್ಸ್ಟ್ ತರಬೇಕಾಗಿ ವಿನಂತಿ. ಈ ಮೂಲಕ ಕೊಡುತ್ತೇನೆ. ದಯವಿಟ್ಟು ಬರುವಂತ ಈಗ ಮಾಪಕ ಯಂತ್ರದ ಹತ್ರ ಆಗಮಿಸಿರತಕ್ಕಂಥ
ಬೇರೆ ದಿಸ್ಕೊಳ್ಳಿ ಸರ್ ಮೈಕ್. ಹಲೋ, ಅಜಯ್ ಬಿನ್ ಪಾಪರೆಡ್ಡಿ ಆನೇಕಲ್ ಬೆಂಗಳೂರು. ಇವರ ಬೇರೆ ದಿಸ್ಕೊಳ್ಳಿ ಬೇರೆ ಇದೆ ಆಪ್ ನಾನು ಮಾಡ್ತಾ ಇಲ್ಲ. ಇಲ್ಲ ಇಲ್ಲ, ನಾನು ನೋಡ್ದೆ, ಇವರು ನೋಡಿದಾರೆ, ಕೇಳಿ ಕಟ್ ಆಗ್ತಾ ಇದೆ ಸುಮ್ಮನೆ ಪ್ರತಿ ಸರಿ ತಾನಾಗೆ ಪ್ರೆಸ್ ಮಾಡ್ತಾರೆ. ತಾವು ಕರೆದ ಹಾಲನ್ನ ಮಾಪಕ ಯಂತ್ರದ ಬಳಿ ತರುವುದು ಮಾಲೀಕರ ಜವಾಬ್ದಾರಿಯಾಗಿರುತ್ತದೆ. ಅದರ ಜೊತೆಗೆ ಅವರನ್ನ ಇಲ್ಲಿಯ ತನಕ ಕರೆತರುವುದು ನಮ್ಮ ಇಲಾಖೆಯ ಸಿಬ್ಬಂದಿ ಹಾಗೂ ಗೋಪಾಲಕರ ಸಂಘದ ಸದಸ್ಯರ ಜವಾಬ್ದಾರಿ ಕೂಡ ಆಗಿರುತ್ತದೆ. ದಯವಿಟ್ಟು ಸಾವಕಾಶವಾಗಿ ಬನ್ನಿ. ಒಂದು ಹನಿ ಹಾಲು ನಿಮ್ಗೆ ಅಲ್ಲಿ ವ್ಯರ್ಥವಾದ್ರೂ ಕೂಡ ನಿಮ್ಗೆ ತೂಕದಲ್ಲಿ ಸ್ವಲ್ಪ ಕಡಿಮೆ ಆದಂಗೆ ಆಗುತ್ತೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಾರ್ವಜನಿಕರು ಹಾಲು ತರುವಂತಹ ಜಾನುವಾರುಗಳ ಮಾಲೀಕರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ತಾವು ಇಲ್ಲಿ ಸ್ಥಳಾವಕಾಶವನ್ನ ಮಾಡಿಕೊಡ್ಬೇಕು. ಹಸುವಿನ ಮಾಲೀಕರ ಹೆಸರು ಅಜಯ್ ಬಿನ್ ಪಾಪರೆಡ್ಡಿ, ಆನೇಕಲ್, ಬೆಂಗಳೂರು. ಇವರ ಹಾಲಿನ ತೂಕ 25 kg 500 ಗ್ರಾಂ. ಅಜಯ್ ಬಿನ್ ಪಾಪರೆಡ್ಡಿ, ಆನೇಕಲ್, ಬೆಂಗಳೂರು. ಇವರ ಹಸುವಿನ ಹಾಲಿನ ತೂಕದ ಪ್ರಮಾಣ 25 kg 500 ಗ್ರಾಂ. ನಿನ್ನೆ ನಾನು 40 kg 600 ಗ್ರಾಮ್. ಸಾರ್ವಜನಿಕರು ಸರ್ಕಾರ ತತ್ವವನ್ನು ಪ್ರೋತ್ಸಾಹ ನೀಡಬೇಕು. ದಯವಿಟ್ಟು ಸಾರ್ವಜನಿಕರಿಗೆ ವೀಕ್ಷಣೆ ಮಾಡಲಿಕ್ಕೆ ಹಣ ಮಾಡಿಕೊಡಿ. ಮುಂದಿನ ಸ್ಪರ್ಧಾಳು ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ದೇವ ಕೊಡಬೇಕಾಗಿ ಎಲ್ಲ ನಮ್ಮ ಸಾರ್ವಜನಿಕರಲ್ಲಿ, ಮಾಧ್ಯಮದ ಮಿತ್ರರಲ್ಲಿ ಹಾಗೂ ಇಲಾಖೆಯ ಸಿಬ್ಬಂದಿಯವರಲ್ಲಿ ಕೇಳ್ಕೊಳ್ತೇನೆ. ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ, ಮೈಸೂರು. ಮುಂದಿನ ಸ್ಪರ್ಧಾಳು ಯಶಸ್ ಗೌಡ ಸಿದ್ಧರಾಗಿರ್ಬೇಕು. ಇದರ ನಂತರ ತಮ್ಮನ್ನ ಕರೆಯಲಾಗುತ್ತದೆ. ಈಗ ತೂಕಕ್ಕೆ ಒಳಗಾಗುತ್ತಿರುವ ಮಾಲೀಕರ ಹೆಸರು ಧನುಷ್ ಮತ್ತು ಗಣೇಶ್. ಅವರ ಹಸುವಿನ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ, ಮೈಸೂರು. ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಇವರ ಹಾಲಿನ ತೂಕದ ಪ್ರಮಾಣ 14 kg 100 ಗ್ರಾಂ. ಧನುಷ್ ಮತ್ತು ಗಣೇಶ್ ಕಾಲಭೈರವೇಶ್ವರ ಡೈರಿ ಫಾರಂ, ಮೈಸೂರು. ದಯವಿಟ್ಟು ಪಕ್ಕದಲ್ಲಿ ಈ ಸ್ಟೇಜ್ ಟಚ್ ಮಾಡಬಾರ್ದು. ಅದು ಎಲ್ಲ ಅಲುಗಾಡಿದ್ರಲ್ಲಿ ಮಾಪಿಗೆ ಯಂತ್ರದಲ್ಲಿ ಕೂಡ ವ್ಯತ್ಯಾಸ ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆದ್ರಿಂದ ವಿಜಯ್ ಸ್ಟೇಜ್ ಸ್ವಲ್ಪ ಈಗ ತೂಕಕ್ಕೆ ಹಾಲಿನ ಪ್ರಮಾಣವನ್ನು ಘೋಷಣೆ ಮಾಡಿದಾಗ ಸಾರ್ವಜನಿಕರು ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ತೂಕಕ್ಕೆ ಒಳಗಾಗುತ್ತಿರುವ ಹಸುವಿನ ಮಾಲೀಕರ ಹೆಸರು ಯಶಸ್ ಗೌಡ, ಕಚ್ಚೇಗಾಲ, ಕೋಟೆ ತಾಲೂಕು. 14 kg 200 ಗ್ರಾಂ. ಯಶಸ್ ಕೋಟೆ. ಇವರ ಹಾಲಿನ ಪ್ರಮಾಣ 14 kg 200 ಗ್ರಾಂ. ಕೌಂಟರ್ ನಂಬರ್ 11. ಮುರಸ್ಸಿದ್ ನವಾಜ್ ಮತ್ತು ಬ್ರದರ್, ಮಂಡಿ ಮೊಹಲ, ಮೈಸೂರು. ಇವರ ಹಸು ಕರೆದಿರ್ತಕ್ಕಂಥ ಹಾಲನ್ನು ಈಗ ಊಟ ಮಾಡಲಾಗ್ತಾ ಇದೆ.
ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ಮುದಸ್ಸೀರ್ ನವಾಜ್ ಮತ್ತು ಬ್ರದರ್ಸ್, ಮಂಡಿ ಮೊಹಲ್ಲಾ, ಮೈಸೂರು. ಅಂಕಣದ ಸಂಖ್ಯೆ 11. 16 kg 400 ಗ್ರಾಂ. ಇವರ ಹಸುವಿನ ಹಾಲಿನ ಪ್ರಮಾಣ 16 ಕೆಜಿ 400 ಗ್ರಾಂ. 16 ಕೆಜಿ 400 ಗ್ರಾಂ. 16 ಕೆಜಿ 400 ಗ್ರಾಂ. ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮುದಸ್ಸೀರ್ ನವಾಜ್ ಮತ್ತು ಬ್ರದರ್ಸ್, ಮಂಡಿ ಮೊಹಲ್ಲಾ, ಮೈಸೂರು. ಮುಂದಿನ ಸ್ಪರ್ಧಾಳು ಅಂಕಣ 10, ಹರ್ಷಿತ್ ಗೌಡ, ವಿನೋದ್, ಎನ್ಸ್ಟಲ್ ಪಾಳ್ಯ, ನಾಗರಬಾವಿ, ಬೆಂಗಳೂರು. ಈಗ ತೂಕಕ್ಕೆ ಒಳಗಾಗುತ್ತಿರುವ ಹಸುವಿನ ಮಾಲೀಕರು ಹರ್ಷಿತ್ ಗೌಡ ಬಿನ್ ವಿನೋದ್, ಬೆಂಚ್ಕಲ್ ಪಾಳ್ಯ, ನಾಗರಬಾವಿ, ಬೆಂಗಳೂರು. ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಹರ್ಷಿತ್ ಗೌಡ ಬಿನ್ ವಿನೋದ್, ಬೆಂಚ್ಕಲ್ ಪಾಳ್ಯ, ನಾಗರಬಾವಿ, ಬೆಂಗಳೂರು. ಕೌಂಟರ್ ನಂಬರ್ 10. 19 kg. ಇವರ ಹಾಲಿನ ಪ್ರಮಾಣ 19 ಕೆಜಿ. ವಿನೋದ್, ಎನ್ಸ್ಟಲ್ ಪಾಳ್ಯ, ನಾಗರಬಾವಿ, ಬೆಂಗಳೂರು. ಇವರ ಹಸು ಕರೆದಿರ್ತಕ್ಕಂಥ ಹಾಲಿನ ಪ್ರಮಾಣ 19 ಕೆಜಿ. ಚಪ್ಪಾಳೆ ಬನ್ನಿ ಎಲ್ಲಾರ್ಗ. 19 ಕೆಜಿ. ಮುಂದಿನ ಸ್ಪರ್ಧಾಳು ಜಯದೇವ್ ಹಾಗೂ ಸಂದೀಪ್, ಆಕ್ಸಿಜನ್ ಏಕರ್, ಮೈಸೂರು. ಜಯದೇವ್ ಹಾಗೂ ಸಂದೀಪ್, ಆಕ್ಸಿಜನ್ ಏಕರ್, ಮೈಸೂರು. ಇವರು ತಮ್ಮ ಹಸುವಿನ ಹಾಲನ್ನ ತೂಕದ ಯಂತ್ರದ ಬಳಿ ತರಬೇಕೆಂದು ತಮ್ಮನ್ನು ಕೋರಲಾಗಿದೆ. ಜಯದೇವ್ ಹಾಗೂ ಸಂದೀಪ್, ಆಕ್ಸಿಜನ್ ಏಕರ್, ಮೈಸೂರು. ಇವರು ಈಗ ಮಾಪಕ ಯಂತ್ರದತ್ತ ಬಂದಿದ್ದಾರೆ. ಹಾಲಿನ ಪ್ರಮಾಣವನ್ನು ಘೋಷಣೆ ಮಾಡಿದ ನಂತರ ಎಲ್ಲ ಸಾರ್ವಜನಿಕರು ಅವರಿಗೆ ಪ್ರೋತ್ಸಾಹ, ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಎಲ್ರು ನೋಡಕ್ಕೆ ಇಂದು ಬೆಳಗಿನ ಜಾವ ಕರೆದಂತ ಹಾಲು ಮತ್ತು ಸಂಜೆಯ ಪಾಳ್ಯದಲ್ಲಿ ಕರೆದಿರ್ತಕ್ಕಂಥ ಹಾಲಿನ ಎರಡೂ ಪ್ರಮಾಣವನ್ನು ಒಟ್ಟುಗೂಡಿಸಿ ಅದರಲ್ಲಿ ಅಧಿಕ ಹಾಲಿನ ಇಳುವರಿ ಯಾವ ಹಸುವಿನ ತಾಗಿರುತ್ತೋ ಅವರನ್ನು ವಿಜೇತರೆಂದು ಘೋಷಣೆ ಮಾಡಲಾಗುತ್ತೆ. ಈ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ 1 ಲಕ್ಷ ನಿಗದಿಯಾಗಿದೆ. ಎರಡನೇ ಬಹುಮಾನ 80,000 ರೂಪಾಯಿಗಳು, ಮೂರನೇ ಬಹುಮಾನ 60,000 ರೂಪಾಯಿಗಳು ಹಾಗೂ ನಾಲ್ಕನೇ ಬಹುಮಾನ 40,000 ರೂಪಾಯಿಗಳನ್ನು ಘೋಷಣೆ ಮಾಡಲಾಗಿದೆ. ಜಯದೇವ್ ಹಾಗೂ ಸಂದೀಪ್, ಆಕ್ಸಿಜನ್ ಏಕರ್, ಮೈಸೂರು. ಇವರ ಹಸುವಿನ ಹಾಲಿನ ಪ್ರಮಾಣ 17 ಕೆಜಿ 50 ಗ್ರಾಂ. 17.05 ಗ್ರಾಂ. 050 ಗ್ರಾಂ. 17 ಕೆಜಿ. ಜಯದೇವ್ ಹಾಗೂ ಸಂದೀಪ್, ಆಕ್ಸಿಜನ್ ಏಕರ್, ಮೈಸೂರು. ಇವರ ಹಸು ಕರೆದಿರ್ತಕ್ಕಂಥ ಹಾಲಿನ ಪ್ರಮಾಣ 17 ಕೆಜಿ. ಯಂತ್ರದ ಹತ್ರ ಬಂದಿರ್ತಕ್ಕಂಥ ಹಸುವಿನ ಮಾಲೀಕರು ಆರ್ ಕಿಶೋರ್, ರವೀಂದ್ರ, ಧ್ರುವಕುಮಾರ್, ಮೈಸೂರು. ಕಂಪ್ಲೀಟ್ 14 kg 50 ಗ್ರಾಂ. ಆರ್ ಕಿಶೋರ್, ರವೀಂದ್ರ, ಧ್ರುವಕುಮಾರ್, ಮೈಸೂರು. ಇವರ ಹಸು ಕರೆದಿರ್ತಕ್ಕಂಥ ಹಾಲಿನ ಪ್ರಮಾಣ 16 ಕೆಜಿ 0.5 ಗ್ರಾಂ. ಕಿಶೋರ್, ರವೀಂದ್ರ, ಧ್ರುವಕುಮಾರ್, ಮೈಸೂರು. ಇವರ ಹಸುವಿನ ಹಾಲಿನ ಪ್ರಮಾಣ 16 ಕೆಜಿ 50 ಗ್ರಾಂ.
ಎಲ್ಲ ಸಾರ್ವಜನಿಕರು ಚಪ್ಪಾಳೆ ತಟ್ಟೋದ್ರ ಮೂಲಕ ನಮ್ಮ ಹೈನುಗಾರರನ್ನ ಪ್ರೋತ್ಸಾಹಿಸಬೇಕು. ಮುಂದಿನ ಸ್ಪರ್ಧಿ ಎಲ್ಲರೂ ದಯವಿಟ್ಟು ಸ್ವಲ್ಪ ದೂರದಲ್ಲಿ ಎಲ್ರಿಗೂ ವೀಕ್ಷಣೆ ಮಾಡ್ಲಿಕ್ಕೆ ಅನುವು ಮಾಡಿಕೊಡಿ ದಯವಿಟ್ಟು. ಚಿದಾನಂದ ಬಿನ್ ಬೈರೇಶ್, ಕೆಜಿ ಕೊಪ್ಪಲು, ಮೈಸೂರು. ಇವರ ಎಲ್ಲ ದಯವಿಟ್ಟು ಸ್ವಲ್ಪ ದೂರದಲ್ಲಿ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಚಿದಾನಂದ ಬಿನ್ ಬೈರೇಶ್, ಕೆಜಿ ಕೊಪ್ಪಲು, ಮೈಸೂರು. ಅಂಕಣದ ಸಂಖ್ಯೆ 7. ಇವರ ಹಸುವಿನ ಹಾಲಿನ ಪ್ರಮಾಣ 16 ಕೆಜಿ 900 ಗ್ರಾಂ. 16 ಕೆಜಿ 900 ಗ್ರಾಂ. 16 ಕೆಜಿ 900 ಗ್ರಾಂ. ಮುಂದಿನ ಸ್ಪರ್ಧಾಳು ಅಂಕಣ 6 ಚೇತನ್ ಶರ್ಮಾ, ಬಂಡಿಪಾಳ, ಮೈಸೂರು. ಇವರು ವೇದಿಕೆಯ ಮುಂಭಾಗದಲ್ಲಿರುವ ಮಾಪಕ ಯಂತ್ರದ ಹತ್ರ ಬರಬೇಕು ಅಂತ ಕೋರಲಾಗಿದೆ. ಅಂಕಣ 6 ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಅಂಕಣ ಸಂಖ್ಯೆ 6. ಇವರ ಹಾಲನ್ನು ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಕೌಂಟರ್ ನಂಬರ್ 6. ಇವರ ಹಾಲನ್ನು ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಹದಿನೇಳು ಕೆಜಿ 700 ಗ್ರಾಂ. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಇವರ ಹಸುವಿನ ಹಾಲಿನ ಪ್ರಮಾಣ 17 ಕೆಜಿ 700 ಗ್ರಾಂ. ಅಂಕಣ ಸಂಖ್ಯೆ 6. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಇವರ ಹಾಲಿನ ಪ್ರಮಾಣ 17 ಕೆಜಿ 700 ಗ್ರಾಂ. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಇವರು ಹಾಲನ್ನು ತೂಕದ ಯಂತ್ರದ ಬಳಿ ತರಬೇಕಾಗಿ ವಿನಂತಿ. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಅಂಕಣ ಸಂಖ್ಯೆ 5. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಇವರ 2 ಹಸುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿವೆ. ಅಂಕಣ 5ರಲ್ಲಿ ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಪಾತ್ರೆಯಲ್ಲಿ ಶೇಖರಣೆ ಮಾಡಿ ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಅಂಕಣ ಸಂಖ್ಯೆ 5. ಇವರ ಹಾಲನ್ನು ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಹಾಲಿನ ಪ್ರಮಾಣ 19 ಕೆಜಿ 400 ಗ್ರಾಂ. 19 ಕೆಜಿ 400 ಗ್ರಾಂ. 19 ಕೆಜಿ 400 ಗ್ರಾಂ. ಚೇತನ್ ಶರ್ಮಾ, ಬಂಡಿಪಾಳ್ಯ, ಮೈಸೂರು. ಇವರ ಹಸು ಕರೆದಿರ್ತಕ್ಕಂಥ ಹಾಲಿನ ಪ್ರಮಾಣ 19 ಕೆಜಿ 400 ಗ್ರಾಂ. ಎಲ್ಲ ಸಾರ್ವಜನಿಕರು ಪ್ರೋತ್ಸಾಹ ನೀಡಬೇಕು. ಮುಂದಿನ ಸ್ಪರ್ಧಾಳು ಚಿಟ್ಟೇನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು.
ಈ ಹಾಲು ತೆಗೆದುಕೊಂಡು ಹೋದ ನಂತರ ದಯವಿಟ್ಟು ಬನ್ನಿ, ಸ್ವಲ್ಪ ನಿಲ್ಲಿ ಅಲ್ಲಿ. ಸ್ವಲ್ಪ ಹಾಲು ಇಲ್ಲಿಂದ ತೆಗೆದುಕೊಂಡು ಹೋದ ನಂತರ ನೀವು ಬರ್ಬೇಕು. ಅನೌನ್ಸ್ ಮಾಡಿರ್ತೀವಿ ನಾವು. ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿರುವ ಹಸುವಿನ ಮಾಲೀಕರು ಸಂಜೀವ್ ಸಿಎಸ್ ಬಿನ್ ಶಿವೇಗೌಡ, ಚಿಟ್ಟೇನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು. ದಯವಿಟ್ಟು ನಿಧಾನವಾಗಿ ಹಾಕಿ. ಸ್ವಲ್ಪ ದಯವಿಟ್ಟು ದೂರ ನಿಲ್ಲಿ, ಮುಂದೆ ನಿಂತಿರ್ತಕ್ಕಂಥವ್ರು. ದಯವಿಟ್ಟು ಎಲ್ಲ ಸಾರ್ವಜನಿಕರು ಎಲ್ಲ ತೂಕವನ್ನು ಎಲ್ಲರಿಗೂ ಕಾರಣವಾಗಿ ಅವಕಾಶ ಮಾಡಿಕೊಡಿ. ಸಂಜೀವ್ ಸಿಎಸ್ ಬಿ ಶಿವೇಗೌಡ, ಪಿರಿಯಾಪಟ್ಟಣ ತಾಲೂಕು. ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. 20 ಕೆಜಿ 150 ಗ್ರಾಂ. 20 ಕೆಜಿ 150 ಗ್ರಾಂ. ಸಂಜೀವ್ ಸಿಎಸ್ ಬಿನ್ ಶಿವೇಗೌಡ, ಚಿಟ್ಟೇನಹಳ್ಳಿ, ಪಿರಿಯಾಪಟ್ಟಣ ತಾಲೂಕು. ಇವರ ಹಸು ಕರೆದಿರ್ತಕ್ಕಂಥ ಹಾಲಿನ ಪ್ರಮಾಣ 20 ಕೆಜಿ 150 ಗ್ರಾಂ. ನಿಧಾನವಾಗಿ ಅಂಕಣದ ಹತ್ರ ವೇದಿಕೆ ಮುಂಭಾಗದಲ್ಲಿರುವ ಮಾಪಕ ಯಂತ್ರದ ಹತ್ರ ಬರಬೇಕು. ನಿಶಾಂತ್ ಶಿವರಾಮ್, ಗಂಜಾಂ, ಶ್ರೀರಂಗಪಟ್ಟಣ. ನಿಶಾಂತ್ ಶಿವರಾಮು, ಗಂಜಾಂ, ಶ್ರೀರಂಗಪಟ್ಟಣ. ಇವರ ಹಸುವಿನ ಹಾಲನ್ನ ಈಗ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಕೌಂಟರ್ ನಂಬರ್ 3, ನಿಶಾಂತ್ ಶಿವರಾಮು, ಗಂಜಾಂ, ಶ್ರೀರಂಗಪಟ್ಟಣ. ನಿಶಾಂತ್ ಶಿವರಾಮು, ಗಂಜಾಂ, ಶ್ರೀರಂಗಪಟ್ಟಣ. ಹಸುವಿನ ಹಾಲಿನ ಪ್ರಮಾಣ 17 ಕೆಜಿ 800. ದಯವಿಟ್ಟು ಇಂದಿನವರೆಗೆ ವೀಕ್ಷಣೆ ಮಾಡುವ ಅವಕಾಶ. 17 ಕೆಜಿ 800 ಗ್ರಾಂ. ನಿಶಾಂತ್ ಶಿವರಾಮು, ಗಂಜಾಂ, ಶ್ರೀರಂಗಪಟ್ಟಣ. ಇವರ ಹಸುವಿನ ಹಾಲಿನ ಪ್ರಮಾಣ 17 ಕೆಜಿ 800 ಗ್ರಾಂ. ಮಾಡಲಾಗಿದೆ. ಅದೇ ರೀತಿಯಾಗಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿರತಕ್ಕಂತ ಎಲ್ಲಾ ರಾಸುಗಳಲ್ಲಿ 25 ಕೆಜಿ ಹಾಗೂ ಅಧಿಕ ಹಾಲು ಕರೆದಿರ್ತಕ್ಕಂತ ಎಲ್ಲಾ ರಾಸುಗಳಿಗೂ ಕೂಡ 10,000 ರೂಪಾಯಿಯ ಪ್ರೋತ್ಸಾಹ ಧನವನ್ನು ನೀಡಲಾಗ್ತಾ ಇದೆ. ಅಜಯ್ ರಾಜು, ಬಂಡಿಪಾಳ್ಯ, ಕೌಂಟರ್ ನಂಬರ್ 2. ಇವರು ತಮ್ಮ ಹಾಲನ್ನ ತೂಕದ ಯಂತ್ರದ ಬಳಿ ತರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಹಸುವಿನ ಹಾಲನ್ನ ಈಗ ತೂಕಕ್ಕೆ ಒಳಪಡಿಸಲಾಗುವ ಪ್ರಕ್ರಿಯೆ ನಡೀತಾ ಇದೆ. ಅಜಯ್ ರಾಜು, ಬಂಡಿಪಾಳ್ಯ, ಮೈಸೂರು. ಇವರ ಹಾಲನ್ನ ತೂಕಕ್ಕೆ ಒಳಪಡಿಸಲಾಗುತ್ತಿದೆ. ಇವರ ಹಾಲಿನ ಪ್ರಮಾಣ 16 ಕೆಜಿ 50 ಗ್ರಾಂ. 16 ಕೆಜಿ 50 ಗ್ರಾಂ. 16 ಕೆಜಿ 50 ಗ್ರಾಂ. ಚಪ್ಪಾಳೆ ಮುಖಾಂತರ ಒಂದು ಪ್ರೋತ್ಸಾಹ ನೀಡಿ ಅಜಯ್ ರಾಜು, ಬಂಡಿಪಾಳ್ಯ, ಮೈಸೂರು. ಕೊನೆಯ ಸ್ಪರ್ಧಾಳು ಬಸವರಾಜು, ಬಂಡಿಪಾಳ್ಯ, ಮೈಸೂರು. ಇವರು ತಮ್ಮ ಹಸುವಿನ ಹಾಲನ್ನ ತೂಕದ ಯಂತ್ರದ ಬಳಿ ತರಬೇಕಾಗಿ ಮನವಿ. ಬಸವರಾಜು, ಬಂಡಿಪಾಳ್ಯ, ಮೈಸೂರು. ಕೌಂಟರ್ ನಂಬರ್ 1.
ಹದಿನೇಳು ಕೆಜಿ 350 ಗ್ರಾಂ. ಬಸವರಾಜು ಬಂಡೂಕಾಳ್ಯ ಮೈಸೂರು ಇವರ ಹಸುವಿನ ಹಾಲಿನ ಪ್ರಮಾಣ 17 ಕೆಜಿ 350 ಗ್ರಾಂ. 17 ಕೆಜಿ 350 ಗ್ರಾಂ. 17 ಕೆಜಿ 350 ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಕೂಡ ವೇದಿಕೆಯನ್ನು ಅಲಂಕರಿಸಬೇಕಂತ ಈ ಮೂಲಕ ಕೋರ್ತೇನೆ. ಹಾಗೂ ಶ್ರೀಯುತ ಚಂದ್ರ ಅವರು ಉಪಾಧ್ಯಕ್ಷರು ಗೋಪಾಲಕರಿಂದ ಮೈಸೂರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ತೂಕದ ಯಂತ್ರದ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮತ್ತು ಗೋಪಿನಾಥ್ ಅವರಿಗೆ ಅಭಿನಂದನೆಗಳು. ಹಾಗೂ ತಾವು ಇಲ್ಲಿ ಬಂದು ಈ ಒಂದು ತೂಕದ ಧ್ವನಿತವಾಗಿ ಕೈಲಾಗಬೇಕಾದ ನಿಮ್ಮ ಹಸು ಎಲ್ಲಾ ಹಸುಗಳಿಗಿಂತ ಇವತ್ತು ಮೊದಲನೇ ಹಂತದಲ್ಲಿ ಹೆಚ್ಚು ಹಾಲು ನೀಡಿದೆ. ಏನು ಈಗ ಬ್ಯಾಂಗ್ಳೂರಿಂದ ಪಾರ್ಟಿಸಿಪೇಟ್ ಮಾಡಿ ಬಂದಿದ್ದೀರಾ, ರಾಜ್ಯ ಮಟ್ಟದ ಹಲವು ಜಿಲ್ಲೆಗಳಿಂದ ಬಂದಿದ್ದಾರೆ. ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಿದೆ, ಹೇಗೆ ಅನ್ಸುತ್ತೆ? ನೀವ್ ಎಷ್ಟು ವರ್ಷದಿಂದ ಭಾಗಿಯಾಗ್ತೀರಾ? ನಾವು ಲಾಸ್ಟ್ ಇಯರ್ ಆ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಏನಂತೆ? ಈಗ ಹಸುಗಳು ಬೆಳಗ್ಗೆ ಒಂದು ರೀತಿ ಹಾಲು ಕೊಡ್ತದೆ, ಸಂಜೆ ಒಂದು ರೀತಿ ತೂಕ ವ್ಯತ್ಯಾಸ ಆಗುತ್ತೆ ಅಂತಾರೆ. ಅದು ಯಾಕೆ, ಹೇಗೆ? ಸರ್ ನೈಟ್ ಅಂದ್ರೆ ಹಸುಗೆ ಡಿಸ್ಟರ್ಬೆನ್ಸ್ ಹಸುಗೆ ಫ್ರೀಡಮ್ ಇರುತ್ತೆ, ಮಾರ್ನಿಂಗ್ ಡಿಸ್ಟರ್ಬೆನ್ಸ್ ಇರುತ್ತೆ, ಬೇರೆ ಬೇರೆ ಇರುತ್ತಲ್ಲ ಒಳಗಡೆ ವೇರಿಯೇಷನ್ ಇರುತ್ತೆ. ಯಾವ್ದೇ ಹಸುಗೆ ಬೆಳಿಗ್ಗೆ ಕೊಟ್ಟಿದ್ದಾರೆ ಸಾಯಂಕಾಲ ಕಮ್ಮಿ. ಈಗ ಹಾಲು ಕರೆಯುವಂತ ವ್ಯಕ್ತಿನೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಹೇಳ್ತಾರೆ. ಹೌದು ಕರೆಕ್ಟ್. ಹಾಲು ಕರೆಯೋದನ್ನು ಜೋರಾಗಿ ಕರೆದ್ರೆ ಹಸುನ್ನು ಜೋರಾಗಿ ಕರೆದ್ರೆ ಟೈಮಲ್ಲಿ ಕರೆದ್ಬಿಡ್ಬೇಕು, ಅದಾದ್ಮೇಲೆ ಕರೆದ್ರೆ. ಈಗ ಭಾಗಿಯಾಗಿದ್ರ ಸಂಜೆ ಹೇಗೆ ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ತಿದ್ರಲ್ಲ, ಏನ್ ಅನ್ಸುತ್ತೆ? ಸಂಜೆ ಹೊತ್ತು ಗೆಲ್ತೀನಿ ಅನ್ನೋ ಭರವಸೆ ಇದೆಯಾ? ಹಸು ಮೇಲೆ ಅದು ನಮ್ಮ ಕೈಲಿಲ್ಲ. ಹಸು ಚೆನ್ನಾಗಿ ಮೇಲ್ತಿಂದ ಹಸು ಕೊಟ್ರೆ ಗೆಲ್ತೀವಿ. ಹಸು ಮೇಲೆ ನಮ್ಮ ಹೆಸರು ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.